ರೋಹಿಣಿ 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 ಏನಪ್ಪ ಇಷ್ಟು ಕೂಗ್ತಾ ಇದ್ಯಾ? ಒಂದ್ ಗುಡ್ ನ್ಯೂಸ್ ಅಮ್ಮ. ಭಾವಿ ಅಣ್ಣ ಅಂದ್ರು ಕಾಗದ ಬರ್ತಿದ್ದಾರೆ. ಭಾವಿ ಅಣಿ ಅಂದ್ರು? ಹೌದಮ್ಮ, ನಾನ್ ಹಿಂದೆ ಒಂದ್ ಹುಡುಗನ್ ನೋಡಿದೀನಿ ಅಂತ ಹೇಳಿಲ್ವೇ, ಆ ಹುಡುಗ ನಿನ್ ಒಪ್ಕೊಂಡಿದ್ದಾರೆ. ಜಾತಕನು ಕೂಡ್ ಬಂದಿದೆ. ನೀನ್ ಹಿಂದೆ ಹೇಳ್ತಿರ್ಲಿಲ್ವೇ ಯೋಗ ಕೂಡ್ ಬಂದ್ರೆ ಮದ್ವೆ ತಾನಾಗ್ತಾನೆ ಆಗೋಗುತ್ತೆ ಅಂತ. ಇವತ್ತ ಯೋಗ ಕೂಡ್ ಬಂದಿದೆ. ಹುಡುಗ ಡಾಕ್ಟ್ರಮ್ಮ. ಆದ್ರೆ ಎರಡನೇ ಮದ್ವೆ. ನೋಡು, ಮದ್ವೆ ಆದ ಮೊದಲನೇ ವರ್ಷದಲ್ಲೇ ಹೆಂಡತಿ ಸತ್ತೋದ್ಲತ್ತ ಪಾಪ. ಇನ್ನೂ ಚಿಕ್ಕ ವಯಸ್ಸಮ್ಮ. ಅಪ್ಪ, ನಾನಿನ್ ಭಾರವಾಗಿದ್ದೀನಿ ಅನ್ಸಿದ್ರೆ ಒಂದಿಷ್ಟು ವಿಷಯ ಕೊಟ್ಬಿಡು. ರೋಹಿಣಿ, ಏನ್ ಹೇಳ್ತಾ ಇದ್ಯಾ? ಇನ್ಮೇಲೆ ಸತ್ರು ನಾನು ನಿನ್ನ ಮದುವೆ ವಿಚಾರ ಮಾತಾಡೋದಿಲ್ಲ. ನೀನ್ ಇಷ್ಟ ಬಂದ ಮಾಡ್ಕೊ. ಆದ್ರೆ ಒಂದು ವಿಷಯ ಮಾತ್ರ ಜ್ಞಾಪಕದಲ್ಲಿ ಇಟ್ಕೊ. ಮದುವೆ ಆಗದೆ ಇರೋಳು, ತಾಯ್ತರ ಸುಖ ಅನುಭವಿಸದೇ ಇರೋಳು, ಅವಳು ಹೆಣ್ಣಾಗಿ ಹುಟ್ಟಿದ್ದಕ್ಕೂ ಪ್ರಯೋಜನವಾಗೋಲ್ಲ. ತಾಯ್ತನದ ಆನಂದ ಏನು ಅಂತ ನನಗೆ ಅರ್ಥ ಆಗ್ತಾ ಇದೆಯಪ್ಪ. ಏನ್ ಹೇಳ್ತಾ ಇದ್ಯಾ? ನಿಜನೇ ಹೇಳ್ತಿದ್ದೀನಪ್ಪ. ನಾನೀಗ ಒಂದು ಮಗುನ್ ತಾಯಿ. ನನ್ನ ಮುಖಕ್ಕೆ ಮಸಿ ಬಳದ್ಬಿಟ್ಟಿಯಲ್ಲೇ. ನನ್ನ ಮಗಳು ತಾಯಿ, ಅದು ಮದುವೆ ಆಗ್ತೇನೆ ತಾಯಿ. ಅಪ್ಪ, ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳು. ಬೇರೆ ಯಾರಾದ್ರೂ ನನ್ನ ಮೇಲೆ ಸಂಶಯ ಪಟ್ಟಿದ್ರೆ ಪರವಾಗಿಲ್ಲ. ಜನ್ಮ ಕೊಟ್ಟ ತಂದೆನೆ ಮಗಳ ಸಂಶಯ ಪಡ್ಬೋದಾ?